ನನ್ನ ಎಲ್ಲ ಕರ್ನಾಟಕ ಜನತೆಗೆ ನನ್ನ ಹೃದಯಪೂರ್ವಕವಾದ ನನ್ನ ನಮಸ್ಕಾರಗಳು. ಇದೇ ನನ್ನ ಮೊದಲನೆಯ ವ್ಲಾಗ್ ವಾಟರ್ ಪ್ರೂಫಿಂಗ್ ಬಗ್ಗೆ. ಮೊದಲು ಟೆರೆಸ್ ಫ್ಲೋರನ್ನು ನೀಟಾಗಿ ಬ್ರಷ್, ರಬ್ಬರ್ ಅಥವಾ ಸ್ಕ್ರಬ್ಬರ್ ಅಥವಾ ಏರ್ ಬ್ಲೋವರಿಂದ ಯಾವುದೇ ಗಾರೆ, ಡಸ್ಟ್ ಇಲ್ಲದೆ ಮದರ್ ಸ್ಲ್ಯಾಬ್ ಕಾಣುವ ಹಾಗೆ ಕ್ಲೀನ್ ಮಾಡಿಕೊಳ್ಳಬೇಕು. ಫ್ರೆಂಡ್ಸ್, ಸಿಮೆಂಟಿಷಿಯಸ್ ವಾಟರ್ ಪ್ರೂಫಿಂಗಲ್ಲಿ ಬೆಸ್ಟ್ ಅಂದರೆ ಫೋರ್ಸಾಕ್ ಬ್ರಷ್ ಬಾಂಡ್ 2 ಕಾಂಪೊನೆಂಟ್ ಕೋಟಿಂಗ್ ಆಗಿದ್ದು ಲಿಕ್ವಿಡ್ ಮತ್ತು ಪೌಡರ್ ಫಾರ್ಮಲ್ಲಿ ಇರುತ್ತದೆ. ಇದು ಒಂದು ಸರಳ ಪರಿಣಾಮಕಾರಿ ವಿಧಾನವಾಗಿದ್ದು ಇದನ್ನು ಎರಡನ್ನೂ ಮಿಕ್ಸ್ ಮಾಡಿ ಟೆರೆಸ್ಗೆ ಹಾರಿಜಾಂಟಲ್ ವರ್ಟಿಕಲ್ ಡೈರೆಕ್ಷನ್ನಲ್ಲಿ ಅನ್ವಯಿಸಲಾಗುತ್ತದೆ. ಈ ವಿಧಾನವು ದುಬಾರಿ ವಿಧಾನವಲ್ಲ. ಇದು ಡ್ಯಾಂಪ್ನೆಸ್ ಆ್ಯಂಡ್ ಲೀಕೇಜನ್ನು ಅವಾಯ್ಡ್ ಮಾಡುತ್ತೆ. ಇದನ್ನು ಟೆರೆಸ್ಗೆ ಅಪ್ಲೈ ಮಾಡಿದ ಮೇಲೆ 2 ಡೇಸ್ ಸ್ಪಾಂಡಿಂಗ್ ಟೆಸ್ಟ್ ಮಾಡಬೇಕು. ಫ್ರೆಂಡ್ಸ್, ಯಾವುದೇ ಲೀಕೇಜ್, ಡ್ಯಾಂಪ್ನೆಸ್ ಇಲ್ಲದೇ ಇದ್ದರೆ 12 mm ಡೌನ್ಗ್ರೇಡ್ ಜೆಲ್ಲಿ ಚಿಪ್ಸ್ ಅಂತ ಕರೀತಾರೆ, ಅದನ್ನು ಯೂಸ್ ಮಾಡಿ ಸ್ಕ್ರೀಡ್ ಕಾಂಕ್ರೀಟನ್ನು ಹಾಕಿದ ಮೇಲೆ ಸಿಮೆಂಟ್ ಮಾರ್ಟರಿಂದ ಫಿನಿಶಿಂಗ್ ಮಾಡಬೇಕು. ಅದರ ಮೇಲೆ ದಾರೆ ಹೊಡೆಯುವುದು ಕ್ರ್ಯಾಕ್ಸ್ನ ಅವಾಯ್ಡ್ ಮಾಡುತ್ತೆ. 7 ಡೇಸ್ ಕ್ಯೂರಿಂಗ್ ಮಾಡಬೇಕು. ಏನಾದರೂ ಡೌಟ್ಸ್ ಇದ್ದರೆ DM ಮಾಡಿ 6362822234.